ದೂರದ ಊರಿನಿಂದ ಮಡಿಕೇರಿಗೆ ಬಂದು ಮದುವೆಯಾದ ಆಕೆಗೆ ಪುಟ್ಟ ಮಗುವಿತ್ತು. ಕಿತ್ತು ತಿನ್ನುವ ಬಡತನ, ಕರಳ ಕುಡಿಯ ಕಣ್ಣುಗಳಲ್ಲೇ ನಕ್ಷತ್ರ ಕಾಣುತ್ತಾ ಭವಿಷ್ಯದ ಕನಸು ಕಟ್ಟಿಕೊಂಡಿದ್ದ ಆಕೆಯ ಮಗ 4 ವರ್ಷ ತುಂಬುವಾಗ ಬುದ್ಧಿಮಾಂದ್ಯತೆಗೆ ತುತ್ತಾಗಬೇಕಾಯಿತು. ಆ ಮಗುವಿಗೆ ಈಗ 19 ವರ್ಷ ವಯಸ್ಸು. ಎದೆ ಎತ್ತರ ಬೆಳೆದ ಮಗನನ್ನು ಒಂಟಿಯಾಗಿ ಬಿಟ್ಟು ಹೋಗುವಂತಿಲ್ಲ. ದಾನಿಗಳ ನೆರವಿನಿಂದ ಮನೆಯಾಯಿತು, ವಿದ್ಯುತ್ ಸಂಪರ್ಕವೂ ಆಯಿತು. ಕಣ್ಣೀರಿನಲ್ಲೇ ಕಾಲ ಕಳೆಯುತ್ತಿರುವ ಆಕೆ ಕರುಳ ಕುಡಿಗಾಗಿ ತನ್ನ ಕನಸುಗಳನ್ನೆಲ್ಲ ಬಲಿಕೊಟ್ಟು ಬದುಕುತ್ತಿದ್ದಾಳೆ. ಹೀಗಿರುವಾಗ ಪ್ರಕೃತಿಯು ಆ ಮಹಿಳೆಯ ಮೇಲೆ ಮುನಿಸಿಕೊಂಡಿತ್ತೇ? ಹೌದು, ಮಡಿಕೇರಿಯಲ್ಲಿ ಬಿರುಸು ಪಡೆದಿರುವ ಮಳೆ ಈ ಬಡ ಕುಟುಂಬದ ಮೇಲೂ ತನ್ನ ರೌದ್ರಾವತಾರ ಪ್ರದರ್ಶಿಸಿದೆ. ಬುದ್ಧಿಮಾಂದ್ಯ ಮಗ ಹಾಗೂ ಪತಿಯೊಂದಿಗೆ ನೆಲೆಸಿರುವ ಜ್ಯೋತಿನಗರದ ಪ್ರತಿಭಾ ಅವರ ಮನೆ ಹಿಂಭಾಗ ಮಂಗಳವಾರ ಭೂಕುಸಿತವಾಗಿದೆ. ಪರಿಣಾಮ ಅಡುಗೆ ಮನೆಯ ಪಾರ್ಶ್ವಭಾಗ ಹಾನಿಯಾಗಿದೆ. ಎತ್ತರದ ಗುಡ್ಡ ಕುಸಿದು ಅರ್ಧಕ್ಕೆ ನಿಂತಿದೆ. ಮಳೆ ಬಿರುಸು ಪಡೆದರೆ ಮತ್ತಷ್ಟು ಮಣ್ಣು ಕುಸಿಯುವ ಸಾಧ್ಯತೆ ಇದೆ. ನಾವು ಜ್ಯೋತಿನಗರದಲ್ಲಿ ವಾಸವಾಗಿದ್ದೀವಿ. ನನ್ನ ಮಗ ಅಂಗವಿಕಲ. ನಿನ್ನೆ ಮೊನ್ನೆ ಮಳೆಗೆ ಭಾರಿ ಜೋರು ಮಳೆಗೆ ಇವತ್ತು ಬೆಳಿಗ್ಗೆ 7 ಗಂಟೆಗೆ ಬರೆ ಜರಿದು ನಮ್ಮ ಅಡುಗೆ ಮನೆಗೆ ಎಲ್ಲ ಇದಾಗಿದೆ. ಅದಕ್ಕೋಸ್ಕರ ನಗರಸಭೆಯಿಂದ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ನಾನು ನಗರಸಭೆಯವರಿಂದ ಕೇಳ್ಕೊಳ್ತಾ ಇದ್ದೀನಿ. ಸ್ಥಳಕ್ಕೆ ಭೇಟಿ ನೀಡಿದ ಚಿತ್ತರ ಈ ಬಗ್ಗೆ ನಗರಸಭಾ ಆಯುಕ್ತರಿಗೆ ಮಾಹಿತಿ ನೀಡಿತು. ಆದರೆ ಸ್ಥಳಕ್ಕೆ ತೆರಳಿದ ನಗರಸಭಾ ಸಿಬ್ಬಂದಿಯೊಬ್ಬರು ತಾತ್ಕಾಲಿಕ ಪರಿಹಾರ ಕ್ರಮವನ್ನು ಕೈಗೊಳ್ಳದೆ ಸ್ಥಳ ಪರಿಶೀಲನೆ ನಡೆಸಿ ಮರಳಿದ್ದಾರೆ. ಪ್ರತಿಭಾ ಅವರ ಪತಿಯೇ ಟಾರ್ಪಲ್ ಖರೀದಿಸಿ ತಾತ್ಕಾಲಿಕವಾಗಿ ಕುಸಿದ ಜಾಗವನ್ನು ಮುಚ್ಚಿದ್ದಾರೆ. ಕುಸಿದ ಜಾಗವು ಅಪಾಯಕಾರಿಯಾಗಿದ್ದು ಇನ್ನಷ್ಟು ಮಣ್ಣು ಜರಿಯುವ ಸಾಧ್ಯತೆ ಇದೆ. ಮಡಿಕೇರಿಯಲ್ಲಿ ಮಳೆಯ ಬೋರ್ಗರೆತ ಹೆಚ್ಚಾಗುತ್ತಿದೆ. ಅದೃಷ್ಟವಶಾತ್ ಭಾರೀ ಪ್ರಮಾಣದ ಹಾನಿಗಳು ಘಟಿಸಿಲ್ಲ. ಆದರೆ ಭೂಕುಸಿತದಿಂದ ಮನೆಯೊಂದು ಅಪಾಯದಲ್ಲಿದ್ದ ಸಂದರ್ಭ ನಗರಸಭೆ ಸ್ಪಂದನೆ ನೀಡದೆ ನಿರ್ಲಕ್ಷ್ಯ ವಹಿಸಿರುವುದು ಮಾತ್ರ ಅಕ್ಷಮ್ಯ. ಅದರಲ್ಲೂ ಕೈಯಲಾಗದ ಕುಟುಂಬವೊಂದರ ನೆರವಿಗೆ ಬಾರದೆ ತಾತ್ಸಾರ ತೋರಿರುವುದು ಅಮಾನವೀಯವೇ ಸರಿ.